ವಿಧಾನಸಭೆಯಿಂದ ಬಿಜೆಪಿಯ 18 ಶಾಸಕರ ಅಮಾನತು ಪ್ರಕರಣ ರಾಜಭವನ ಸ್ಪೀಕರ್ ನಡುವೆ ಶುರುವಾಗಿದ್ದ ಸಾಂವಿಧಾನಿಕ ಸಂಘರ್ಷ ಅನ್ನೋ ಪ್ರಶ್ನೆ. ಅಮಾನತು ವಾಪಸ್ಗೆ ರಾಜಭವನದ ಮೆಟ್ಟಿಲೇರಿರುವಂತಹ ಬಿಜೆಪಿ, ಹೀಗಾಗಿ ಅಮಾನತು ವಾಪಸ್ ಪಡೆಯದೇ ಇರುವುದಕ್ಕೆ ನಿರ್ಧರಿಸಿರುವಂತ ಸ್ಪೀಕರ್. ಆದರೆ ಇದೀಗ ಸಿಎಂ ಸ್ಪೀಕರ್ ಕಾನೂನು ಸಚಿವರಿಗೆ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ಶಾಸಕರ ಅಮಾನತು ವಾಪಸ್ ಬಗ್ಗೆ ಪರಿಶೀಲನೆಗೆ ಗೆಹ್ಲೋಟ್ ಸಲಹೆಯನ್ನ ನೀಡಿರೋದು. ಹೀಗಾಗಿ ಸ್ಪೀಕರ್ ಯಾವ ಉತ್ತರ ಕೊಡ್ತಾರೆ ಎಂಬುದು ಬಹಳ ಕುತೂಹಲ. ನೋಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನೋ ರೀತಿಯಲ್ಲೇ ಇದೆ. ಇವ್ರು ಹೇಳಿದವರಿಗಾಗಲ್ಲ, ಅವ್ರು ಹೇಳಿದ ಇವರಿಗಾಗಲ್ಲ ಅಂತ. ಈ ಹೊಂದಾಣಿಕೆ ಸಮಸ್ಯೆ ಅನ್ನೋದು ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇಬ್ರು ಕೂಡ ವೈಯಕ್ತಿಕವಾಗಿ ಪ್ರತಿಷ್ಠೆಯಾಗಿ ತೆಗೆದುಕೊಳ್ತಾರೆ ಅಂತ. ಇದಕ್ಕೆ ಈ ಹಿಂದಿನ ಕೆಲವೊಂದಷ್ಟು ನಿದರ್ಶನಗಳು ಕೂಡ ನಮ್ಮ ಕಣ್ಮುಂದೆ ಹಾಗೆ ಇದೆ. ಹೀಗಿರಬೇಕಾದ್ರೆ ಈ ಶಾಸಕರುಗಳ ಅಮಾನತಾದ್ರಲ್ಲ, ಅವ್ರುಗಳು ಏನು ಮಾಡ್ಬಿಟ್ರು ಅಂತ ಹೇಳಿದ್ರೆ ಸ್ಪೀಕರ್ ಹತ್ರ ಬಂದು ಒಂದು ಮನವಿ ಮಾಡ್ಕೊಂತಾರೆ, ನಮ್ಮ ಅಮಾನತಿ ಏನಾಗಿದೆ ಅದನ್ನು ವಾಪಸ್ ಪಡ್ಕೊಳ್ಳಿ ಅಂತ. ಸ್ಪೀಕರ್ ಸ್ವಲ್ಪ ಕಾಲಾವಕಾಶವನ್ನು ಕೇಳ್ತಾರೆ. ಇದ್ರ ಬಗ್ಗೆ ನಾನು ಯೋಚನೆ ಮಾಡಬೇಕು, ಚಿಂತನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀನಿ ಅಂತ. ಸ್ಪೀಕರ್ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿಯೇ ರಾಜಭವನದ ಮೆಟ್ಟಿಲೇರ್ಬಿಡ್ತಾರೆ. ಎಲ್ಲರೂ ಸೀದಾ ರಾಜ್ಯಪಾಲರ ಬಳಿ ಹೋಗಿ ಸರ್ಕಾರದ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ. ಮೊದಲೇ ರಾಜಭವನಕ್ಕೂ ಸರ್ಕಾರಕ್ಕೂ ಆಗ ಬರ್ತಾ ಇಲ್ಲ, ಎಣ್ಣೆ ಸೀಗೆಕಾಯಿ ಥರದ ಪರಿಸ್ಥಿತಿ ಇದೆ. ಹೀಗಿರಬೇಕಾದ್ರೆ ರಾಜ್ಯಪಾಲರು ಈಗ ಒಂದು ಪತ್ರ ಬರೀತಾರೆ, ನೋಡಿ ಅದೇನು ಈ ಥರ ಇದೆಯೋ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡಿ, ನಿರ್ಧಾರದಲ್ಲಿ ಬದಲಾವಣೆ ಮಾಡೋದಿದ್ರೆ ಮಾಡಿ ಅಂತ ಸಲಹೆಯನ್ನು ಕೊಟ್ಟಿರೋದು. ಈಗ ಸ್ಪೀಕರ್ ವರ್ಸಸ್ ರಾಜ್ಯಪಾಲರು ಅನ್ನೋ ಪರಿಸ್ಥಿತಿಗೆ ಬಿಜೆಪಿಗರು ತಂದುಬಿಟ್ಟಿದ್ದಾರೆ. ಮೊದಲೇ ನನ್ನ ಬಳಿ ಬಂದಿದ್ದಂಥ ಶಾಸಕರುಗಳ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ, ಅಮಾನತು ವಾಪಸ್ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೆ. ಆದರೆ ನಾನು ನಿರ್ಧಾರ ಪ್ರಕಟಿಸೋದಕ್ಕಿಂತ ಮುಂಚಿತವಾಗಿ ರಾಜ್ಯಪಾಲರ ಮುಂದೆ ಹೋಗಿದ್ದಾರೆ ಎನ್ನುವಂಥ ಅಸಮಾಧಾನ, ಬೇಸರ ಸ್ಪೀಕರ್ಗೆ ಇತ್ತು ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಅದರ ನಡುವೆ ರಾಜ್ಯಪಾಲರು ಇದೀಗ ಪತ್ರ ಬರೆದಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಮೊದಲೇ ರಾಜಭವನಕ್ಕೂ ಸರ್ಕಾರಕ್ಕೂ ಆಗಬರಲ್ಲ ಅಂತ ಹೇಳ್ತಾ ಇದ್ರು, ಪ್ರತಿಷ್ಠೆ ಮತ್ತು ಕೆಲವೊಂದಷ್ಟು ಸಮಸ್ಯೆಗಳು ಕೂಡ ಎದುರಾಗಿತ್ತು ಅಂತ. ಈಗ ಬಿಜೆಪಿ ನಾಯಕರುಗಳು ಮಾಡಿದಂಥ ಎಡವಟ್ಟಿಗೆ ಇದು ಮತ್ತಷ್ಟು ಸಂದಿಗ್ಧ ಪರಿಸ್ಥಿತಿ ಆಗತ್ತಾ ಅಂತ? ನೀತಿ, ಈಗ ಮೊದಲು ಸರ್ಕಾರ ಹಾಗೆ ರಾಜಭವನದ ನಡುವೆ ರಾಜಕೀಯ ಸಂಘರ್ಷ ಏರ್ಪಟ್ಟಿದ್ದಂಥದ್ದನ್ನ ಎಲ್ಲರೂ ಕೂಡ ಗಮನಿಸಿದ್ದೇವೆ. ಸರ್ಕಾರ ಯಾವುದೇ ಬಿಲ್ಗಳಿರ್ಬೋದು ಅಥವಾ ಯಾವುದೇ ವಿಚಾರಗಳಲ್ಲೂ ಕೂಡ ರಾಜಭವನದಿಂದ ಸರಿಯಾದಂತಹ ಸಹಕಾರ ಸಿಗ್ತಾ ಇಲ್ಲ ಅನ್ನುವಂತಹ ಅಸಮಾಧಾನ ಕಾಂಗ್ರೆಸ್ ನಾಯಕರಿಗಿದೆ. ಜೊತೆಗೆ ಮೂಡ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟ ನಂತರದಲ್ಲಿ ಸರ್ಕಾರ ಮತ್ತೆ ರಾಜಭವನದ ನಡುವೆ ನೇರವಾದಂತ ಒಂದು ಸಂಘರ್ಷ ಏರ್ಪಟ್ಟಿದೆ. ಇದರ ಜೊತೆಗೆ ಇದೀಗ ಮತ್ತೆ ಸ್ಪೀಕರ್ ಮತ್ತೆ ರಾಜಭವನದ ನಡುವೆ ಸಂಘರ್ಷ, ಸಂವಿಧಾನಿಕ ಸಂಘರ್ಷ ಈಗ ಏರ್ಪಡುವಂತಹ ಸಾಧ್ಯತೆಗಳು ಎದುರಾಗ್ತಾ ಇದೆ. ಕಾರಣ, ಬಿಜೆಪಿಯ 18 ಶಾಸಕರನ್ನ ಮಾರ್ಚ್ 21ರಂದು ಸದನ ನಡೆಯುವಂತಹ ಸಂದರ್ಭದಲ್ಲಿ ಸ್ಪೀಕರ್ ಅವರ ಪೀಠಕ್ಕೆ ಅಗೌರವವನ್ನ ತೋರಿದ್ದಾರೆ ಅನ್ನುವಂತ ಕಾರಣಕ್ಕೆ ಸ್ಪೀಕರ್ ಯು ಟಿ ಖಾದರ್ ಅವರು ಅವರನ್ನ ಸಸ್ಪೆಂಡ್ ಮಾಡಿದ್ರು ಸುಮಾರು 6 ತಿಂಗಳ ಕಾಲ. ಇದನ್ನ ಪ್ರಶ್ನಿಸಿ ನೀವು ನಮ್ಮ ಅಮಾನತನ್ನ ವಾಪಸ್ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಶೋಕ್ ಅವರ ನೇತೃತ್ವದಲ್ಲಿ ಸ್ಪೀಕರ್ ಅವರನ್ನು ಕೂಡ ಶಾಸಕರು ಭೇಟಿ ಮಾಡಿದ್ರು. ಸ್ಪೀಕರ್ ಅವರಿಗೂ ಕೂಡ ಮನವಿಯನ್ನ ಸಲ್ಲಿಸಿದ್ರು. ಈ ಮನವಿಯ ಆಧಾರದ ಮೇಲೆ ಸ್ಪೀಕರ್ ಅವರು ಕೂಡ ಅಮಾನತು ಶಿಕ್ಷೆಯನ್ನ 6 ತಿಂಗಳು ಏನು ಕೊಟ್ಟಿದ್ರು ಅದನ್ನ ಪರಿಷ್ಕರಣೆ ಮಾಡುವಂತಹ ಒಂದು ಚಿಂತನೆಯನ್ನ ಮಾಡಿದ್ರು. ಶಾಸಕರ ಮೇಲಿನ ಅಮಾನತು ಶಿಕ್ಷೆಯನ್ನ ವಾಪಸ್ ಪಡೆಯುವಂತಹ ಒಂದು ನಿರ್ಣಯಕ್ಕೆ ಅವರು ಬಂದಿದ್ರು. ಆದ್ರೆ ಮೊನ್ನೆ ಏಕಾಏಕಿ ಮತ್ತೆ ಪ್ರತಿಪಕ್ಷ ನಾಯಕ ಅಶೋಕ್ ಅವರ ನೇತೃತ್ವದ ಬಿಜೆಪಿ ಶಾಸಕರ ನಿಯೋಗ ರಾಜಭವನಕ್ಕೆ ಭೇಟಿಯನ್ನ ಕೊಡುತ್ತೆ, ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸುತ್ತೆ. ಈ ರೀತಿಯಾಗಿ ನಮ್ಮ 18 ಶಾಸಕರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ, ಕ್ಷೇತ್ರದ ಕಾರ್ಯಕ್ರಮಗಳಲ್ಲಿ ಶಾಸಕರಾಗಿ ಅವರು ಭಾಗಿಯಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿಧಾನಸಭೆಯ ಸಮಿತಿಗಳಲ್ಲಿ ಅವರು ಸದಸ್ಯರಿದ್ದಾರೆ, ಸಮಿತಿಯ ಸಭೆಗಳಲ್ಲಿ ಅವರು ಭಾಗಿಯಾಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಶಾಸಕರ ಒಂದು ಹಕ್ಕುಗಳಿಗೆ ಈಗ ಆಪತ್ತು ಬಂದಿದೆ. ಇದನ್ನ ನಿವಾರಿಸಬೇಕು ಅಂತೇಳಿ ರಾಜ್ಯಪಾಲರಿಗೆ ಅವರು ಪತ್ರವನ್ನ ಕೊಟ್ಟಿದ್ರು. ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸ್ತಿದ್ದ ಹಾಗೆ ರಾಜ್ಯಪಾಲರು ನಿನ್ನೆ ಸ್ಪೀಕರ್, ಸಿಎಂ ಹಾಗೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರಿಗೆ ಪತ್ರವನ್ನ ಬರೆದು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಉಳಿಸಬೇಕು, ಅದನ್ನ ಎತ್ತಿ ಹಿಡಿಬೇಕು. ಹಾಗಾಗಿ ಬಿಜೆಪಿ 18 ಶಾಸಕರು ಬಂದು ಮನವಿಯನ್ನ ಸಲ್ಲಿಸಿದ್ದಾರೆ ಅಮಾನತು ಬಗ್ಗೆ. ಹಾಗಾಗಿ ಇದನ್ನ ನೀವು
ಪುನರ್ ಪರಿಶೀಲನೆ ಮಾಡಬೇಕು ಅಂತೇಳಿ ಈಗ ರಾಜ್ಯಪಾಲರು ಕೂಡ ಸ್ಪೀಕರ್, ಸಿಎಂ ಹಾಗೆ ಕಾನೂನು ಸಚಿವರಿಗೆ ಪತ್ರದ ಮೂಲಕ ಈಗ ಸಂದೇಶವನ್ನ ರವಾನಿಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಈಗ ಸ್ಪೀಕರ್ ಅವರು ಕೂಡ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಬಿಜೆಪಿ ಶಾಸಕರ ಒಂದು ಅಮಾನತು ಶಿಕ್ಷೆಯನ್ನ ನಾವು ಇವತ್ತು ಬಗೆಹರಿಸಬೇಕು ಅಂತೇಳಿ ಕಾನೂನು ಸಚಿವರು ಮತ್ತೆ ಆ ಕಾನೂನು ಇಲಾಖೆಯ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದೆ. ಆದ್ರೆ ಇವರು ಏಕಾಏಕಿ ರಾಜ್ಯಪಾಲರನ್ನ ಭೇಟಿ ಮಾಡಿರೋದ್ರಿಂದ ಸಹಜವಾಗಿ ನಾನು ನನ್ನ ನ್ಯಾಯಾಧೀಶನಾಗಿ ಆ ತೀರ್ಪನ್ನ ಕೊಟ್ಟಿದ್ದೇನೆ. ನಾನು ಅಸೆಂಬ್ಲಿಯ ಮುಖ್ಯಸ್ಥ, ರಾಜ್ಯಪಾಲರು ರಾಜ್ಯದ ಮುಖ್ಯಸ್ಥರಾಗಿದ್ದಾರೆ. ಹಾಗಾಗಿ ನಮಗೂ ಅವ್ರಿಗೂ ಬೇರೆ ವ್ಯತ್ಯಾಸಗಳಿದೆ. ನಾನು ನನ್ನ ಪೀಠದಿಂದ ಕೊಟ್ಟಿರುವಂತಹ ಆದೇಶವನ್ನ ಈಗ ಮರು ಪರಿಶೀಲನೆ ಮಾಡ್ಬೇಕಾ ಅಥವಾ ಇದನ್ನ ಯಥಾಸ್ಥಿತಿ ಮುಂದುವರಿಸಬೇಕಾ ಅನ್ನುವಂತ ಚಿಂತನೆಗೆ ಈಗ ಸ್ಪೀಕರ್ ಯುಟಿ ಖಾದರ್ ಅವರು ಬಂದಿದ್ದಾರೆ. ಹಾಗಾಗಿ 6 ತಿಂಗಳ ಕಾಲ ಏನು ಅಮಾನತನ್ನ ಮಾಡಿದ್ರು ಅದನ್ನ ಮುಂದುವರಿಸುವಂತಹ ಒಂದು ನಿರ್ಧಾರಕ್ಕೆ ಸ್ಪೀಕರ್ ಅವರು ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಹಾಗಾಗಿ ಇದು ಎಲ್ಲೋ ಒಂದು ಕಡೆ ಮುಂದೆ ರಾಜ್ಯಪಾಲರು ಹಾಗೆ ಸ್ಪೀಕರ್ ನಡುವೆ ಸಂವಿಧಾನಿಕ ಬಿಕ್ಕಟ್ಟನ್ನ ಸೃಷ್ಟಿ ಮಾಡುವಂತ ಸಾಧ್ಯತೆಗಳು ಈಗ ಎದುರಾಗ್ತಾ ಇದೆ. ನೀತಿ ಫೈನ್, ಥ್ಯಾಂಕ್ ಯು ಶಿವತಮಲ ಡೀಟೇಲ್ಸ್ಗಾಗಿ.